ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ನೂತನ ಮೋಟಾರ್ ಕಾಯ್ದೆಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಸಾವಿಗೆ ಕಾರಣರಾಗಿ ಪರಾರಿಯಾಗುವ ಚಾಲಕರಿಗೆ 7 ರಿಂದ 10 ವರ್ಷ ಕಾಲ ಕಾರಾಗೃಹ ಶಿಕ್ಷೆ ಜೊತೆಗೆ 10 ಲಕ್ಷ ರೂಪಾಯಿ ದಂಡ ವಿಧಿಸುವ ನೂತನ ಕಾಯ್ದೆ ಜಾರಿ ಮಾಡುವುದು ಸರಿಯಲ್ಲ. ಈ ಕಾಯ್ದೆ ಅವೈಜ್ಞಾನಿಕವಾಗಿದೆ ಎಂದಂತ ಲಾರಿ ಚಾಲಕರು, ಈ ಕಾನೂನು ಬೈಕ್ ಸವಾರರಿಗೆ ಹಾಗೆಯೇ ಆಟೋ ಚಾಲಕರು, ಟ್ಯಾಕ್ಸಿ ಡ್ರೈವರ್ಗಳಿಗೂ ಕೂಡ ಈ ಕಾನೂನು ಅನ್ವಯಿಸುತ್ತೆ. ಕೂಡಲೇ ಈ ಕಾಯ್ದೆಯನ್ನ ಹಿಂಪಡಿಬೇಕು ಎಂದು ಹರಿಹರ ನಗರದ ತುಂಗಭದ್ರಾ ಲಾರಿ ಚಾಲಕರು ಮತ್ತು ಕ್ಲೀನರ್ ಸಂಘದವರು ಇಂದು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವ ನಿರ್ಧಾರ ಮಾಡಿದ್ದಾರೆ. ಇಂದು ಹರಿಹರ ನಗರದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ನವೀನ್ ರೆಡ್ಡಿ ಭಾಗವಹಿಸಿ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿದರು. ಈ ಕಾನೂನನ್ನು ಸರ್ಕಾರ ಕೂಡಲೇ ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ನವೀನ್ ರೆಡ್ಡಿ, ಉಪಾಧ್ಯಕ್ಷರಾದ ಶ್ರೀನಿವಾಸರಾವ್, ತುಂಗಭದ್ರಾ ಲಾರಿ ಚಾಲಕರ ಸಂಘ ಹರಿಹರ ಗೌರವಾಧ್ಯಕ್ಷರಾದ ರಾಜು ಬಸಪ್ಪ, ಅಧ್ಯಕ್ಷರು ಸೈಯದ್ ಯೂಸಫ್, ಉಪಾಧ್ಯಕ್ಷರು ಫಯಾಜ್ ಅಹಮದ್, ಕಾರ್ಯದರ್ಶಿ ಜಂಬಯ್ಯ ಮಡಿವಾಳ, ಸದಸ್ಯರಾದ ಇಮ್ರಾನ್, ಲಾರಿ ಮಾಲೀಕರಾದ ಜಪಾನ್ ರಫೀಕ್ ಸಾಬ್, ಮೊಹಮ್ಮದ್ ಸಲೀಂ ಸಾಬ್, ಅಬ್ದುಲ್ ಗಫೂರ್ ಸಾಬ್, ಅಬ್ದುಲ್ ಖಾದರ್ ಸಾಬ್ ಹಾಗೂ ಲಾರಿ ಚಾಲಕರು ಮತ್ತು ಮಾಲೀಕರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಲೋಕಲ್ ಪಬ್ಲಿಕ್ಗೆ ಹೈಲೈಟ್ ಮಾಡಿ ಈ 106/1 106/2 ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ದಯವಿಟ್ಟು ಚಾಲಕರು, ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊತಾ ಇದ್ದೀನಿ, ಇದನ್ನು ಹೈಲೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ಇದೇನಾದ್ರು ಜಾರಿಗೆ ಬಂದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಬರೋಷ್ಟು ತೊಂದರೆ ಯಾರಿಗೂ ಬರೋಲ್ಲ. ದಯವಿಟ್ಟು ಇದು ಹೆಣ್ಮಕ್ಳಿಗೂ ಅಪ್ಲೈ ಆಗುತ್ತೆ, ಅದು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಯಾರ್ಯಾರು ಚಾಲನೆ ಮಾಡ್ತಿರೋ